ನೋಡಿ, ಇದರಿಂದ ಏನ್ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಹೇಳಿ ನಾವು. ಇದರಿಂದ ಇನ್ಕ್ಲೂಡಿಂಗ್ ಹಾಸನ ಎಲ್ಲೂ ಈ ಪಿಂಡ್ರೈವಿಂದ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಅಥವಾ ಅನುಕೂಲ ಆಗುತ್ತೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಬಾರಲ್ಲ. ಇದು 25ನೇ ತಾರೀಕು ಅಲ್ಲಿ ಇಲ್ಲಿ ಬಂದಿದ್ದು, ಇದೆಲ್ಲ ಹೊರಗಡೆ ಬಂದಿದ್ದು 30ನೇ ತಾರೀಕು ಆದಮೇಲೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬಂದಂಥದ್ದು. ಹಾಗಾಗಿ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಅನುಕೂಲ ಆಗಿಲ್ಲ, ಚುನಾವಣೆಗೂ ಅನುಕೂಲ ಆಗಿಲ್ಲ ಈ ಪಿನ್ ಡ್ರೈವ್ ಇಂದ. ಇದು ನಿಮ್ಗೆ ಡೀಪ್ ಆಗಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ದೇವರಾಜೇಗೌಡ ಈ ಪೆನ್ ಡ್ರೈವ್ ನ 1 ವರ್ಷದಿಂದ ಮುಂದೆ ನನ್ನ ಹತ್ರ ಇತ್ತು ಅಂತ ಹಿಡ್ಕೊಂಡು ಆಟ ಆಡ್ತಿದ್ರು. ಅದ್ ಬಿಟ್ರೆ ಯಾರು ಡ್ರೈವರ್ ಇದ್ದಾನೆ ಕಾರ್ತಿಕ್ ಅಂತ, ಅವ್ರಿಗೆ ರೇವಣ್ಣನ ಮಗ ಪ್ರಜ್ವಲ್ಗೆ ಏನ್ ಡಿಫ್ರೆನ್ಸ್ ಇತ್ತು. ಸೊ ಈ ಹೊರಗಡೆ ಬರ್ಲಿಕ್ಕೆ ಅವರಿಬ್ರು 3 ಜನದಲ್ಲೇ ಇದು ನಡೆದಿರ್ತಕ್ಕಂಥ ವಿಚಾರ ಅಂತ ಮೇಲ್ನೋಟಕ್ಕೆ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಇದಕ್ಕಿಂತ ಡೀಟೇಲ್ ಕಾಂಗ್ರೆಸ್ನವ್ರ ಮಧ್ಯದಲ್ಲಿ ಇದ್ರಲ್ಲಿ ಪ್ರವೇಶ ಇದೆ. ಆಮೇಲೆ ಪೆನ್ ಡ್ರೈವ್ ನ ನಾನಲ್ಲ ರೀ, ನೀವು ಇಂಥ ವಿಚಾರನ ಮತ್ತೆ ಇಷ್ಟಪಡ್ತೀನಿ ಪ್ರಾಮಾಣಿಕವಾಗಿ ಹೇಳದ, ಯಾರು ಇಂಥ ವಿಚಾರನ ನೋಡ್ದಂಗೆ ಹೋಗ್ತಕ್ಕಂಥ ವಿಚಾರವನ್ನ ತಲೆ ಕೆಡಿಸ್ಕೊಳ್ಳುವಂಥದ್ದು ಯಾರು ಮಾಡಲ್ಲ. ಯಾಕೆ ಈ ವಿಚಾರದಲ್ಲಿ 3 ಜನದಲ್ಲಿ ಏನ್ ನಡೀತು ಅನ್ನೋದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಎಷ್ಟೋ ಈ ದೇಶದಲ್ಲಿ ನಡೆದಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದೇ ಇರ್ಬೋದು, ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಎಷ್ಟು ವಿಚಾರದಲ್ಲಿ ಇಂಥದನ್ನ ಬೆನ್ನತ್ಕೊಂಡು ಹೋಗಿದೆ ಹೇಳಿ ನೋಡ. ಈ ಪ್ರಪಂಚದಲ್ಲೇ ನಡೆದಿದೆ 1-2 ಇನ್ಸಿಡೆಂಟ್. ಈಗ ಮೊನ್ನೆ ಕೃಷ್ಣ ಬೈರೇಗೌಡರಿಗೆ ಬಹಳ ದೊಡ್ಡ ಪ್ರಮಾಣದ್ದು ಇರ್ಬೋದು ಇದು ಸ್ಕ್ಯಾಮು, ಬಟ್ ಆದ್ರೆ 1 ಆಲಿ 2 ಆಲಿ ಅಪರಾಧನೇ. ಆದ್ರೆ ಎಲ್ಲ ವಿಚಾರದಲ್ಲೂ ಸಹ ಇಂಥ ವಿಚಾರದಲ್ಲಿ ಯಾರೂ ಸಹ ಬೆನ್ನತ್ಕೊಂಡು ಹೋಗ್ತಿಲ್ಲ. ಯಾರಾಗಿದೆ ಅವ್ರ ಸಂತ್ರಸ್ತರು ಅಥವಾ ತಪ್ಪು ಮಾಹಿತಿ ಬಂದ್ರೆ ಅವ್ರ ಮೇಲೆ ಕ್ರಮ ಆಗ್ತಿತ್ತು, ಕ್ಲೋಸ್ ಆಗ್ತಿತ್ತು. ಸೊ ಅದು ಬಿಟ್ಟು ಇದ್ರಿಂದ ಯಾರು ಹೋಗ್ತಿರ್ಲಿಲ್ಲ. ಇದನ್ನ ವಿಚಿತ್ರ ಇದು. ನಾನಂತೂ ಈ ವಿಚಾರದಲ್ಲಿ ಖಡಾಖಂಡಿತವಾಗಿ ಹೇಳ್ತೀನಿ, ದೇವರಾಜೇಗೌಡರನ್ನ ಮಕನೂ ಟಿವಿ ಬಂದ್ಮೇಲೆ ನೋಡಿದ್ದು ಈ ವಿಚಾರ ಆದ್ಮೇಲೆ. ಅದಕ್ಕಿಂತ ಮೊದಲು ನಾವು ಒಂದು ದೊಡ್ಡ ಕಾಫಿ ಕುಡಿಯೋದಾಲಿ, ಅವ್ರ ಫೋನಲ್ಲಿ ಮಾತಾಡೋದಾಲಿ, ಅವ್ರ ಫೋನಿಂದ ನಮಗೂ ಬಂದ್ಮೇಲೆ ನಾನು ಫೋನ್ ಮಾಡಿಲ್ಲ, ಯಾವುದು ವಿಚಾರ ಸಂಬಂಧ ಇಲ್ಲ. ಆಮೇಲೆ ಶಿವರಾಮೇಗೌಡರಿಗೂ ನನಗೂ ವೈಯಕ್ತಿಕವಾಗಿ ಚೆನ್ನಾಗಿದ್ದೀವಿ. ಸಿಕ್ಕಿದ್ರೆ ನಾವು ಮದುವೆ ಕರೆದು ಹೋದ್ವಿ, ಅವ್ರ ಮದುವೆ ಕರೆದು ಬರ್ತವೆ, ಚೆನ್ನಾಗಿದ್ದೀವಿ ವೈಯಕ್ತಿಕವಾಗಿ. ರಾಜಕೀಯವಾಗಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ. ರಾಜಕಾರಣ ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ, ನಾನು ಬೇರೆ ಪಕ್ಷದಲ್ಲಿದ್ದೀನಿ. ಮತ್ತು ನನಗ್ ಗೊತ್ತಿರೋ ಮಾಹಿತಿ, ಡಿ ಕೆ ಶಿವಕುಮಾರ್ ಅಲ್ಲಿ ನಮ್ಮ 4 ಜನ ಮಂತ್ರಿ 3 ಜನ ಹೆಸರು ಹೇಳೋರು, ಒಬ್ರು ಹೆಸರು ಹೇಳಿಲ್ಲ. ನಾವು ಯಾವುದೇ ಕಾರಣಕ್ಕೆ ಇದರಲ್ಲಿ ಕಾನ್ಫರೆನ್ಸ್ ಆಗಿಲ್ಲ, ನಮ್ಗೆ ಸಂಬಂಧ ಇಲ್ಲ. ಸಂಪೂರ್ಣವಾಗಿ ನಾವು ಫ್ರೀಯಾಗಿ SIT ಮತ್ತು ಕೋರ್ಟ್ನ ತನಿಖೆ ಆಗೋದನ್ನ ಅಷ್ಟೇ ನಾವು ಗಮನಿಸ್ತೀವಿ ಇಲ್ಲ. ಮತ್ತು ನಾವು ದೇವೇಗೌಡರ ಕುಟುಂಬನ ಈ ವಿಚಾರದಲ್ಲಿ ಅವ್ರಿಗೆ ಗೌರವವನ್ನ ಮತ್ತು ಎಲ್ಲ ಒಂದ್ ಕಡೆ ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ನೋವಾಗ್ಬೇಕು ಅಂತ ಬಯಸೋರು. ಅದು ದೇವೇಗೌಡರಿಗೆ ನಾವು ಅತ್ಯಂತ ಗೌರವಯುತವಾಗಿ ನಡ್ಕೊತೀವಿ. ಅವರು ಅವ್ರ ಮಗನ ವಿಚಾರ ಬಂದಾಗ ಯಾವ ರೀತಿ ನಡ್ಕೊತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟು ವಿಚಾರ, ದೊಡ್ಡವರಿದ್ದಾರೆ. ಬಟ್ ನಾನು ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಲ್ಲ. ಕುಮಾರಸ್ವಾಮಿ ಅವರು ಪದೇ ಈ ವಿಚಾರವನ್ನ ಟಿವಿ ಮುಂದೆ ಹೋಗ್ತಕ್ಕಂಥದ್ರಿಂದ ಇದು ರಬ್ಬಾಗ್ತಾ ಇದೆ ವಿನ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೂ ಇವ್ರಿಗೂ ವೈಯಕ್ತಿಕ ಇದ್ರೆ ಬೇರೆ ತರದಲ್ಲಿ ಫೈಟ್ ಮಾಡ್ಲಿ. ಅವರು ಅಸೆಂಬ್ಲಿ ಕರೆದಿದ್ದಾರೆ, ಅಸೆಂಬ್ಲಿ ಬಂದು ಚರ್ಚೆ ಮಾಡ್ಲಿ. ಈ ಪೆನ್ ಡ್ರೈವ್ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಪದೇ ಎಳೆದು ಇದನ್ನ ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರಿಗೂ ಸೂಕ್ತ ಅಲ್ಲ. ಕುಮಾರಸ್ವಾಮಿ ಅವರು ಇದನ್ನ ನಾನ್ ನಿಲ್ಸು ಅಂತ ಹೇಳಿದ್ರೆ ನೀನ್ ಯಾರು ನಿಲ್ಸಕ್ಕೆ ಅಂತ ಹೇಳ್ತಾರೆ, ನಂಗೆ ಅದು ಗೊತ್ತಿದೆ. ಸೊ ಅದರಿಂದ ನಿಲ್ಸು ಅಂತ ಹೇಳಲ್ಲ, ಇದೇನು ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ವಿಚಾರ. ಆಮೇಲೆ ಇದಕ್ಕೆ ಕೋರ್ ಕಮಿಟಿ ಮಾಡಿ, ಸ್ಟ್ರೈಕ್ ಮಾಡಿ, ಪ್ರತಿಭಟನೆ ಮಾಡಿ, ಏನ್ ಸಾಧ್ಯ ಪ್ರತಿಭಟನೆ ಮಾಡೋದು? ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೋ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಸಾರ್ವಜನಿಕರನ್ನ ಈಗ ಪಕ್ಷದ ಲೀಡರ್ ಕರೆದಾಗ ಹೋಗ್ಲೇಬೇಕಾಗುತ್ತೆ. ಅವ್ರು ನನ್ ಸಿಗ್ಲಿಲ್ಲ. ನನಗೆ ಎಷ್ಟೋ ಜನ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಮಾಧ್ಯಮದವ್ರು ಹೇಳ್ತಿದ್ರು, ಬಹಳ ಜನ MLA ಇಷ್ಟ ಇಲ್ಲ, ಬಹಳ ಜನ ಲೀಡರ್ಗಳಿಗೆ ಈ ಪ್ರತಿಭಟನೆ ಭಾಗವಹಿಸಕ್ ಇಷ್ಟ ಇಲ್ಲ, ಆದ್ರೆ ವಿಧಿ ಇಲ್ಲದೆ ಕರೆದಾಗ ಹೋಗ್ಬೇಕಾಗತ್ತೆ ಪಕ್ಷದಲ್ಲಿ ಅಂತ ಮಾತಾಡ್ತಿದ್ರು. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಈ ತರದೆಲ್ಲ ಇರೋನಾಗ ಬಟ್ ಇದನ್ನ ಕುಮಾರಸ್ವಾಮಿ ಅವರು ಸಹ ಇದನ್ನ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ವಿಚಾರದಲ್ಲಿ ಬಂದು ಬೇರೆ ವಿಚಾರದಲ್ಲಿ ಫೈಟ್ ಮಾಡ್ಲಿ. ನಾವು ಫೈಟ್ ಮಾಡಕ್ ತಯಾರಿದ್ದೀವಿ. ಪಕ್ಷದಲ್ಲಿ ರಾಜಕೀಯವಾಗಿ ಸರ್ಕಾರದ ವಿರುದ್ಧ ಅವ್ರು ಫೈಟ್ ಮಾಡಿದ್ರೆ ಅದಕ್ಕೆ ನಾವೇನ್ ಉತ್ತರ ಕೊಡಬೇಕು, ಅದಕ್ಕೇನ್ ನಾವ್ ಎದುರಿಸ್ಬೇಕು, ಅದನ್ನ ಎದುರಿಸೋಣ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಅತ್ಯಂತ ಕೊನೆ ಮನುಷ್ಯ ದೇವೇಗೌಡರು. ನೋಡ್ರಿ, ಪ್ರಜ್ವಲ್ ರೇವಣ್ಣ ಮಾಡಿರೋದನ್ನ ಇಲ್ಲಿವರೆಗೆ ಎಲ್ಲಾರು ಡಿನೇ ಮಾಡಿದಾರ? ಕುಮಾರಸ್ವಾಮಿ ಅಲ್ಲಿ ರೇವಣ್ಣ ಅಲ್ಲಿ ಮಾಡಿದಾರ ಡಿನೇಯ?
ಏನಂತ ಮಾಡೇ ಇಲ್ಲ ಅಂತ. ನಾನು ಅದೇ ಡಿನೇ ಅಂದ್ರೆ ಏನು, ಒಂದ್ ನಿಮಿಷ ಕೇಳಪ್ಪ. ಅವರು ಇದನ್ನ ಡಿನೇ ಮಾಡಿದಾರ ಅಂತ ಕೇಳಿದೆ, ಎಲ್ಲೂ ಡಿನೇ ಮಾಡಿಲ್ಲ ಅಲ್ವಾ? ಡಿನೇ ಮಾಡಿಲ್ಲ ಅವರೇ ಅಂದ್ಮೇಲೆ ಇನ್ನ ನಾವು ಡಿನೇ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅಲ್ವಾ? ಆರೋಪ, ಒಂದ್ ನಿಮಿಷ ಕೇಳಪ್ಪ. ಆರೋಪ ನಾನು ಹೇಳ್ತಾ ಇರೋದು, ಡಿನೇ ಮಾಡಿಲ್ಲ, ಆರೋಪ ಮಾಡಿದ್ದಾರೆ, ಆರೋಪ ಆಗಿದೆ, ಆರೋಪನ ತನಿಖೆ ಆಗ್ಲಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಅದಾಗ ಗಂಟ ನಾವು ಅವರು ಎಲ್ಲ ಸೇರ್ಕೊಂಡು ಸಹಕಾರ ಮಾಡ್ಬೇಕಲ್ಲ ತನಿಖೆ ಸಂಸ್ಥೆಗೆ. ಸೊ ಈಗ ಸರ್ಕಾರ ಜವಾಬ್ದಾರಿಯಿಂದ ಏನ್ ಮಾಡ್ಬೇಕು ಅದ್ ಮಾಡುತ್ತೆ. ಆ ಕುಮಾರಸ್ವಾಮಿ ಅವರು ಇವತ್ತು ದೇವೇಗೌಡರ ನಂತರ ಆ ಪಕ್ಷದಲ್ಲಿ, ಆ ಕುಟುಂಬದಲ್ಲಿ ನಾಯಕರಲ್ಲ, ಅವರು ಪ್ರಯತ್ನ ಮಾಡಿ ಅವನ್ನ ಕರ್ಸೋಂತ ಪ್ರಯತ್ನ ಮಾಡ್ಲಿ. ಇದೆಲ್ಲವೂ ಎಂಡ್ ಆಗುತ್ತೆ. ಅವನ್ನ ಕರ್ಸ್ಬಿಟ್ರೆ ಬಹುಶಃ ಈ ತನಿಖೆ ಒಂದು ಆಯಾಮ ಸಿಕ್ಕುತ್ತೆ, ಅದ್ರ ಪಾಡಿಗೆ ತನಿಖೆ ಆಗುತ್ತೆ. ಆ ಕೆಲಸವನ್ನ ಅವ್ರು ಮಾಡ್ಲಿ. ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಯಾಕೆ ಹೇಳಿಬೇಕು? ಅವಶ್ಯಕತೆ ಏನಿದೆ? ಸುಮ್ಮನೆ ಇಲ್ಲದೆಲ್ಲ ಮಾತನಾಡಿದ್ರೆ ಅವಶ್ಯಕತೆ ಏನಿದೆ? ಇದನ್ನ ಕುಮಾರಸ್ವಾಮಿ ಅವರು ಸಹ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಫೈಟ್ ಮಾಡಿದ್ರೆ ಅವ್ರಿಬ್ಬರನ್ನು ನಿಲ್ಲಿಸ್ಬಿಟ್ಟು ಕೇಳಬೇಕಷ್ಟೇ ಇಲ್ಲ ಅವಾಗನೆ. ಸೊ ಅದರಿಂದ ಯಾರು DCM ಚುನಾವಣಾ ವಿಚಾರದಲ್ಲಿ ಮಾತಾಡ್ತಿದ್ರು, ಅದಾದ್ಮೇಲೆ ಇಲ್ಲಿಗೆ ಬಂತು. ಚುನಾವಣೆಗಿಂತ ಮೊದಲು ಬಂತು, ಅದಾದ್ಮೇಲೆ ಈ ವಿಚಾರ ನಾನು ಹೇಳ್ತೀನಲ್ಲ, ಈ ಪೆನ್ ಡ್ರೈವ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಇಬ್ರು ಕೈ ಬಿಟ್ರೆ ಅವ್ರಿಗೆ ಗೌರವ ಹೆಚ್ಚಾಗ, ಅದರಲ್ಲೇನು ಯೋಚನೆ ಮಾಡಿ ಈ ವಿಚಾರದಲ್ಲಿ ಬಿಡ್ಬೇಕು. ನನಗೆ ಮಾಹಿತಿ ಇರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಸೊ 2-3 ಬಾರಿ ನಾನು ತನಿಖೆ ಇದೆ, SIT ಇದೆ, ಅದ್ ಮಾತಾಡ್ಕೊತಾರೆ, ಇದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಇವರು ಬಿಡ್ತಾ ಇಲ್ಲ, ಇನ್ನೂ ನಿಮ್ ಗುರುಗಳು ಇನ್ನೂ ಬಿಡ್ತಾ ಇಲ್ಲ. ಬಹಳ ಜನಕ್ಕೆ ಗುರುಗಳಿದ್ದಾರೆ, ಹೆಸರು ಹೇಳಕ್ಕಾಗತ್ತಾ? ಜನಪ್ಪ ಈಗ ಹೇಳಿ, ನಮ್ಗೆ ಯಾರು ಗುರುಗಳಲ್ಲ ಅಂತ ಹೇಳ್ಬಿಡ್ಲಿ, ಬಹಳ ಜನ ಇದೆ. ನನಗ್ ಸ್ನೇಹಿತರೆ ಅಪ್ಪ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರಲ್ಲೇನು, ಈಗ ನಾನ್ ಸತ್ರು ಅಂತ ನೋಡೇ ಇಲ್ಲ. ನಾನು ಯಾವತ್ತೂ ಸತ್ರು ಅಂತ ಎಲ್ಲಾರು ಹೇಳಿದಿನ? ಆಪ್ತ ರೆಕಾರ್ಡು ಹೇಳಿಲ್ಲ. ರಾಜಕೀಯವಾಗಿ ಪರ ವಿರೋಧ ಇದ್ದಾಕ್ಷಣಕ್ಕೆ ಅದನ್ನ ಸತ್ರು ಅಂತ ಯಾಕಂತೀರ? ಮಂಡ್ಯ ಫಲಿತಾಂಶ ಗೆಲ್ತೀವಿ.